ಗೂಗಲ್ ಪೇ ಆಪ್ ನಲ್ಲಿ ಯಾವ ರೀತಿ ನಮ್ಮ ಪ್ರೊಫೈಲ್ ಫೋಟೋನ ಚೇಂಜ್ ಮಾಡ್ಕೋಬಹುದು ಅಂತ ನಾನು ಇವತ್ತು ಹೇಳ್ತೀನಿ. ಕೆಲವು ಜನರಿಗೆ ಪ್ರೊಫೈಲ್ ಫೋಟೋ ಅಲ್ಲಿ ಚೇಂಜ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಯಾವ ರೀತಿ ಅಂತ ಕಮೆಂಟ್ ಮಾಡ್ತಾ ಇದ್ರು, ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ರೀತಿ ಚೇಂಜ್ ಮಾಡ್ಕೋಬಹುದು ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಪೇ ಆಪ್ ನ ಓಪನ್ ಮಾಡ್ಕೊಳ್ಳಿ, ಹೇಳ್ತೀನಿ ಯಾವ ರೀತಿ ಅಂತ. ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಪ್ರೊಫೈಲ್ ಫೋಟೋ ಇಲ್ಲ ಅಂದ್ರೆ ಐಕಾನ್ ತೋರಿಸ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಪರ್ಸನಲ್ ಇನ್ಫೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನಮ್ಮ ಪ್ರೊಫೈಲ್ ಫೋಟೋ ಬರ್ತಾ ಇರುತ್ತೆ, ಇದ್ರ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಐಕಾನ್ ಇರುತ್ತೆ, ಇಲ್ಲಿದೆ ನೋಡಿ ಬ್ಲೂ ಕಲರ್ ಅಲ್ಲಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಚೂಸ್ ಫ್ರಮ್ ಫೋನ್ ಅಥವಾ ಟೇಕ್ ಫೋಟೋ ಅಂತ ಇಲ್ಲಿ ಎರಡು ಆಪ್ಷನ್ಸ್ ಇದೆ. ಚೂಸ್ ಫ್ರಮ್ ಫೋನ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಅಂದ್ರೆ ಫೋನ್ ಅಲ್ಲಿ ಇರುವಂತಹ ಫೋಟೋ ನಾನು ಅಪ್ಲೋಡ್ ಮಾಡ್ತೀನಿ. ಟೇಕ್ ಫೋಟೋ ಅಂತ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಮೂಲಕ ನೀವು ನೇರವಾಗಿ ಒಂದು ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಫೋನ್ ಗ್ಯಾಲರಿನಲ್ಲಿ ಇರುವಂತಹ ಎಲ್ಲಾ ಫೋಟೋಸ್ಗಳು ಬರ್ತಾ ಇರುತ್ತೆ. ಇಲ್ಲಿ ಯಾವ ಫೋಟೋ ಅಂತ ನೀವು ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಆ ಫೋಟೋ ಅನ್ನೋದು ಈ ರೀತಿ ಸೆಟ್ಟಿಂಗ್ ಅಲ್ಲಿ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ 10 ರಿಂದ 15 ಸೆಕೆಂಡ್ ಒಳಗಡೆ ನಿಮ್ಮ ಫೋಟೋ ಅನ್ನೋದು 100% ಅಪ್ಲೋಡ್ ಆಗುತ್ತೆ. ನೋಡಿ, ಈ ರೀತಿ ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಈ ರೀತಿ ನೀವು ಗೂಗಲ್ ಪೇ ನಲ್ಲಿ ಪ್ರೊಫೈಲ್ ಫೋಟೋನ ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.